ಲಾಸ್ಟ್ ವಿಡಿಯೋದಲ್ಲಿ ನಾನು ಬ್ಲೌಸ್ ಕಟ್ ಮಾಡೋದು ಹೇಳ್ಕೊಟ್ಟಿದ್ದೆ. ಇವಾಗ ಸ್ಟಿಚ್ ಮಾಡೋದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ನಾವೇನು ಕ್ರಾಸ್ ಪಟ್ಟಿ ಕಟ್ ಮಾಡಿದ್ವಿ ಅದನ್ನು 1 by 1 ಅಟ್ಯಾಚ್ ಮಾಡಬೇಕು. ಬ್ಲೌಸ್ ಕಟ್ಟಿಂಗ್ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕು ಅಂದರೆ ಚೆಕ್ ಮಾಡಿ. ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ. ಫಸ್ಟು ನಾನು ಏನೇನು ಲೈನಿಂಗ್ ಕಟ್ ಮಾಡಿದ್ದೆ ಆ ಲೈನಿಂಗ್ ಎಲ್ಲ ಒಂದೇ ಸಲ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಇವಾಗ ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ರೆಡಿ ಮಾಡ್ಕೋತಾ ಇದ್ದೀನಿ. ಇದು ಹುಕ್ ದಾರ ಹಾಕೋದಕ್ಕೆ. ಫಸ್ಟು ನಾನು ಕಟ್ ಮಾಡಿದ್ದು ಹುಕ್ ಹಾಕೋದಕ್ಕೆ. ಇದು ಬಾಟಮ್ ಪಟ್ಟಿ. ಇವಾಗ ಲೈನಿಂಗ್ ಸ್ಟಿಚ್ ಆದಮೇಲೆ ಈ ರೀತಿ ಓಪನ್ ಮಾಡಿಬಿಟ್ಟು ಎಡ್ಜಿಗೆ ಒಂದು ಸ್ಟಿಚ್ ಹಾಕೋಬೇಕು. ಈ ರೀತಿ ತುದಿಗೆ ಒಂದು ಸ್ಟಿಚ್ ಹಾಕ್ಕೊಂಡು ಈಕ್ವಲ್ ಆಗಿ ಕಟ್ ಮಾಡಬೇಕು. ಎಕ್ಸ್ಟ್ರಾಸ್ ಏನಿದೆ ಅದನ್ನೆಲ್ಲ ಕಟ್ ಮಾಡಿಬಿಡಬೇಕು. ನೋಡಿ, ನಾವು ಲೈನಿಂಗ್ ಎಕ್ಸಾಕ್ಟ್ ಮೆಷರ್ಮೆಂಟು, ರಿಮೈನಿಂಗ್ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ಸ್ಲೀವ್ಸ್ ಶಾರ್ಟೇಜ್ ಇತ್ತಲ್ವ, ನಾನು ಸ್ಲೀವ್ಸ್ಗೆ ಎಕ್ಸ್ಟ್ರಾ ಬಟ್ಟೆ ಕೊಡಬೇಕು. ಅದನ್ನು ಎಕ್ಸ್ಟ್ರಾ ಬಟ್ಟೆನ ಕೊಡೋದಕ್ಕಿಂತ ಮುಂಚೆ ಫಸ್ಟು ಇದನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಫಸ್ಟು ಲೈನಿಂಗ್ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಎಕ್ಸ್ಟ್ರಾಸ್ ಏನಿದೆ ಅದನ್ನು ಕಟ್ ಮಾಡಬೇಕು. ಇದನ್ನು ಸಹ ಸೇಮ್ ಅದೇ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಎಕ್ಸ್ಟ್ರಾ ಏನಿದೆ ಅದನ್ನು ಒಂದು ಸ್ಟಿಚ್ ಹಾಕ್ಕೊಂಡು ಟರ್ನ್ ಮಾಡಿ ತುದಿಗೆ ಒಂದು ಸ್ಟಿಚ್ ಹಾಕಬೇಕು. ಇದೇ ರೀತಿ ಈ ಸೈಡ್ ಕೂಡ ಸ್ಟಿಚ್ ಮಾಡ್ಕೋಬೇಕು. ಆ್ಯಂಡ್ ಎಕ್ಸ್ಟ್ರಾಸ್ ಏನಿದೆ ಅದನ್ನು ಕಟ್ ಮಾಡಿ ಅದರ ಬಾಕ್ಸ್ ಶೇಪ್ ಏನಿದೆ ಅದಕ್ಕೆ ಸ್ಟಿಚ್ ಮಾಡಬೇಕು. ನೆಕ್ಸ್ಟ್ ಸೈಡ್ ಕೂಡ ಅದೇ ರೀತಿ ಸ್ಟಿಚ್ ಮಾಡಬೇಕು. ಸೊ ಟೋಟಲ್ 11.5 ಇದೆ. 9.5 ಪ್ಲಸ್ 1.5. ಬಾಟಮು 9 ಪ್ಲಸ್ 1.5. ಸೊ ಇದೇ ರೀತಿ ನೆಕ್ಸ್ಟ್ ಸ್ಲೀವ್ಸ್ನು ಕೂಡ ಸೇಮ್ ಅದೇ ರೀತಿ ಅಟ್ಯಾಚ್ ಮಾಡಬೇಕು. ಇವಾಗ ಸ್ಲೀವ್ಸ್ ರೆಡಿ ಆಗುತ್ತೆ. ಒಂದು ಸೈಡ್ ಓಪನ್ ಇದ್ದರೆ ಒಂದು ಸೈಡ್ ಕ್ಲೋಸ್ ಇರಬೇಕು. ಇವಾಗ ಫ್ರಂಟ್ ಸೈಡ್ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಲೈನಿಂಗ್ಸ್ನೆಲ್ಲ.
ಇವಾಗ ಕ್ಯಾನ್ವಾಸ್ ಏನಿದೆ ಅದು ಕ್ಯಾನ್ವಾಸ್ನ ಮಿಡಲ್ಗೆ ಕಟ್ ಮಾಡ್ಕೊತಾ ಇದ್ದೀನಿ. ಮಿಡಲ್ಗೆ ಕಟ್ ಮಾಡಿಕೊಂಡು ಸೈಡ್ಸ್ನೆಲ್ಲ ಸ್ಟಿಚ್ ಮಾಡಬೇಕು. ಫಸ್ಟು ನೋಡಿ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಇದು ಸ್ಟಿಚ್ ಆದಮೇಲೆ ಇವಾಗ ನಾವು ಫ್ರಂಟ್ ಸೈಡ್ ಏನಿದೆ ಅದಕ್ಕೆ ನೆಕ್ಕನ್ನ ಅಟ್ಯಾಚ್ ಮಾಡಬೇಕು. ನೋಡಿ ಈ ರೀತಿ 1/2 ಇಂಚಷ್ಟು ಮೆಷರ್ಮೆಂಟ್ ಬಿಟ್ಟು ಕಟ್ ಮಾಡಬೇಕು. ನೋಡಿ ಈ ರೀತಿ ಕಟ್ ಮಾಡಿ ನೀಟಾಗಿ ಡಿಸೈನ್ ಏನಿದೆ ಅದು ಬರೋ ಥರ ನೀಟಾಗಿ ಫೋಲ್ಡಿಂಗ್ಸ್ನ ಓಪನ್ ಮಾಡಬೇಕು. ಓಪನ್ ಮಾಡಿಬಿಟ್ಟು ಇಲ್ಲಿ ಎಡ್ಜ್ ಏನಿದೆ ಆ ಎಡ್ಜಿಗೆ ಒಂದು ಸ್ಟಿಚ್ ಹಾಕಬೇಕು. ಇಲ್ಲಿ ಇಷ್ಟು ನೀಟಾಗಿ ಬಂದಿದೆ. ನೋಡಿ ಅಲ್ಲಿ ತುದಿಗೆ ಒಂದು ಸ್ಟಿಚ್ನ ಹಾಕೋಬೇಕು. ಈಗ ಬ್ಯಾಕ್ ಸೈಡ್ ಏನಿದೆ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಇನ್ನೊಂದು ಸ್ಟಿಚ್ ಹಾಕೋಬೇಕು. ಈ ಓಪನ್ನ ಕ್ಲೋಸ್ ಮಾಡಬೇಕು. ಇದೇ ರೀತಿ ಸೇಮ್ ಇನ್ನೊಂದು ಸೈಡ್ ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ನಾನಿಲ್ಲಿ ಫಾಸ್ಟ್ ಫಾರ್ವರ್ಡಿಂಗ್ ತೋರಿಸಿದ್ದೀನಿ ಬಿಕಾಸ್ ಒಂದು ಸೈಡ್ ನಾನು ನೀಟಾಗಿ ಸ್ಟಿಚ್ ಮಾಡಿ ತೋರಿಸಿದ್ದೀನಿ. ನೋಡಿ ನೆಕ್ ಡಿಸೈನ್ ಎಷ್ಟು ನೀಟಾಗಿ ಬಂದಿದೆ. ಇವಾಗ ಡಾಟ್ಸ್ನ ಸ್ಟಿಚ್ ಮಾಡಬೇಕು. ನಾವು ಆವಾಗಲೇ ಏನು 1.1 ಎಕ್ಸ್ಟ್ರಾ ತೊಗೊಂಡು ಮಾಡಿದ್ವಿ ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಎರಡನ್ನು ಫಿಲ್ ಮಾಡಬೇಕು. ನೋಡಿ ಈ ಡಾಟ್ಸ್ ಈ ರೀತಿ ಬರಬೇಕು ನೀಟಾಗಿ. ಇಲ್ಲೇನು ಮಾರ್ಕ್ ಮಾಡಿದ್ವಿ ಇದನ್ನು ಅದೇ ಥರ ಸ್ಟಿಚ್ ಮಾಡಬೇಕು. ಒಂದು 0.3 ಇಂಚಸ್ಸಷ್ಟು ಸ್ಟಿಚ್ ಮಾಡಬೇಕು ಡಿಸ್ಟೆನ್ಸ್. ನೋಡಿ ಕಪ್ಸ್ ಈ ರೀತಿ ಶೇಪಲ್ಲಿ ಬರಬೇಕು. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ನಾವು ಡಾಟ್ಸ್ ಹಿಡಿವಾಗ. ಆ್ಯಂಡ್ ಇದು 36 ಸೈಜ್ ಆಗಿರೋದ್ರಿಂದ ಆ್ಯಂಡ್ ಡಿಪೆಂಡ್ಸ್ ಅಪಾನ್ ಸೈಜಸ್ ಮೇಲೆ ಮೆಷರ್ಮೆಂಟ್ ಕೌಂಟ್ ಆಗುತ್ತೆ ಕಪ್ ಸೈಜಸ್. ನಾವು ಸ್ಟಿಚ್ ಮಾಡಾದ್ಮೇಲೆ ಎರಡು ಈಕ್ವಲ್ ಇದೆಯಾ ಅಂತ ಚೆಕ್ ಮಾಡಬೇಕು. ಫ್ರಂಟ್ ಆ್ಯಂಡ್ ಬ್ಯಾಕ್ ಸೈಡು ಎರಡು ಈಕ್ವಲ್ ಆಗಿಲ್ಲ ಅಂತ ಹೇಳಿದ್ರೆ ಅಗೇನ್ ಈಕ್ವಲ್ ಬರೋ ಥರ ಸ್ಟಿಚ್ ಮಾಡಬೇಕು.
ನೋಡಿ ಇವಾಗ 2 ಈಕ್ವಲ್ ಇದೆ. ಇವಾಗ ಬಾಟಮ್ ಏನಿದೆ, ಬಾಟಮ್ ಪಟ್ಟಿನ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ. ಇವಾಗ ಇದು ಮೋಸ್ಟ್ ಇಂಪಾರ್ಟೆಂಟ್, ಇದನ್ನು ನೀಟಾಗಿ ನೋಡ್ಕೊಳ್ಳಿ. ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡಿದ್ರೆ ಎಲ್ಲೂ ಅರ್ಥ ಆಗೋದಿಲ್ಲ. ಈ ರೀತಿ ಫಸ್ಟು ನೀಟಾಗಿ ಮೆಷರ್ಮೆಂಟ್ ಇಟ್ಕೊಂಡು ಎಕ್ಸ್ಟ್ರಾಸ್ನ ಸೈಡ್ಗೆ ಬಿಟ್ಟು ಸ್ಟಿಚ್ ಮಾಡಬೇಕು. 0.5 ಇಂಚಸ್ ಅಷ್ಟು ಡಿಸ್ಟೆನ್ಸಲ್ಲಿ ಸ್ಟಿಚ್ ಮಾಡಬೇಕು. ಆ್ಯಂಡ್ ಇಲ್ಲಿ ಏನಿದೆ ಇದು ಡಾಟ್ಸ್ ಹಿಡ್ದಿದ್ದೀವಲ್ಲ, ಅದನ್ನು ಈ ರೀತಿ ಫೋಲ್ಡ್ ಮಾಡಬೇಕು. ಅದನ್ನು ಸ್ಟಿಚ್ ಮಾಡಬಾರ್ದು, ಆವಾಗ ಕಪ್ ಶೇಪ್ ಹೋಗುತ್ತೆ. ಸೊ ಈ ರೀತಿ ಅದನ್ನು ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಬೇಕು. ಇದನ್ನು ಅದೇ ರೀತಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲೇನಿದೆ, ಇಲ್ಲಿಂದ ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ಫ್ರಂಟ್ ಏನಿದೆ ಅದನ್ನು ನೀಟಾಗಿ ಫೋಲ್ಡ್ ಮಾಡಬೇಕು. ಶೋಲ್ಡರ್ ಏನಿದೆ ಅದನ್ನು ನೀಟಾಗಿ ರೌಂಡಾಗಿ ಫೋಲ್ಡ್ ಮಾಡ್ಕೋಬೇಕು. ಇದನ್ನು ಫೋಲ್ಡ್ ಮಾಡಿ ಲೈನಿಂಗ್ ಪೀಸ್ ಏನಿದೆ ಅಲ್ಲಿ ನಾವು ಫಸ್ಟ್ ಸ್ಟಿಚ್ ಹಾಕಿದ್ವಲ್ಲ ಅದನ್ನು ಇಟ್ಕೊಂಡು ಲೈನಿಂಗ್ಗೆ ಅಟ್ಯಾಚ್ ಮಾಡಬೇಕು. ಇದು ಬಂದು ಪಟ್ಟಿ ಸ್ಟಿಚಿಂಗ್ ಪ್ರೋಸೆಸ್ಸು. ಸೊ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ನಾವೇನು ಸ್ಟಿಚ್ ಮಾಡಿದ್ವಿ ಅದ್ರ ಮೇಲೇ ಇನ್ನೊಂದು ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮೇಲೇ ಸ್ಟಿಚ್ ಹಾಕೋತಾ ಇದ್ದೀನಿ. ಆ್ಯಂಡ್ ರಿಮೆಂಬರ್, ನಾವಲ್ಲಿ ಏನು ಡಾಟ್ಸ್ ಇರ್ದಿದ್ವಿ ಅದನ್ನು ಸ್ಟಿಚ್ ಮಾಡಬಾರ್ದು. ಇದನ್ನು ಒಳಗಡೆ ನೋಡಿ ಈ ರೀತಿ ಒಳಗಡೆ ಬಿಟ್ಟು ಸ್ಟಿಚ್ ಮಾಡಬೇಕು. ಒಂದ್ಸಲ ವೇಸ್ಟ್ ಬ್ಲೌಸ್ ಕ್ಲಾತ್ ಇದ್ದರೆ ನೀವು ಟ್ರೈ ಮಾಡಿ ನೋಡಿ ಬ್ಲೌಸ್ನ, ನಿಮಗೆ ಒಂದು ಐಡಿಯಾ ಬರುತ್ತೆ. ಬಿಗಿನರ್ಸ್ ನೋಡಿ, ನಾನು 2 ಸ್ಟಿಚ್ ಹಾಕೋತಾ ಇದ್ದೀನಿ. ಈ ರೀತಿ ಫೋಲ್ಡ್ ಮಾಡಿ ರೋಲ್ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಇದೆರಡನ್ನು ಫ್ರಂಟಲ್ಲಿ ಫ್ರಂಟ್ ಸೈಡ್ನ ಇಟ್ಕೊಂಡು ಬ್ಯಾಕಲ್ಲಿ ಬ್ಯಾಕ್ ಸೈಡ್ದನ್ನು ಇಟ್ಕೊಂಡು ಕರೆಕ್ಟ್ ಇದೆಯಾ, 2 ಈಕ್ವಲ್ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. 2 ಈಕ್ವಲ್ ಇದೆ. ಸೊ ಇವಾಗ ನೋಡಿ ನಾನು ಈ ರೀತಿ ಓಪನ್ ಮಾಡ್ಕೋತಾ ಇದ್ದೀನಿ. ಫೋಲ್ಡಿಂಗ್ ಓಪನ್ ಮಾಡಿದ್ರೆ ನೋಡಿ ಕೆಳಗಡೆ ಪಟ್ಟಿ ರೆಡಿ ಆಗುತ್ತೆ. ನೋಡಿ ಈ ರೀತಿ ರೆಡಿ ಆಗುತ್ತೆ. ಎರಡೂ ಈಕ್ವಲ್ ಆಗಿರಬೇಕು, ಬ್ಯಾಕ್ ಆ್ಯಂಡ್ ಫ್ರಂಟ್ 2 ಈಕ್ವಲ್ ಆಗಿರಬೇಕು. ನೋಡಿ ಈ ರೀತಿ. ಇವಾಗ ಇಲ್ಲೇನಿದೆ ಈ ಎಡ್ಜಿಗೆ, ಈ ತುದಿಗೆ ಒಂದು ಸ್ಟಿಚ್ನ ಹಾಕೋಬೇಕು. ಇಲ್ಲೂ ಕೂಡ ನಾವು ಆ ಡಾಟ್ಸ್ನ ಸ್ಟಿಚ್ ಮಾಡಬಾರ್ದು. ಇವಾಗ ರೆಡಿ ಆಗಿದೆ. ಇವಾಗ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಏನಿದೆ ಅದನ್ನು ನಾನು ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಇದು ಒಂದು ಡಬಲ್ ಪಟ್ಟಿ ಆಗಿರುತ್ತೆ. ನೋಡಿ ಈ ರೀತಿ ಬ್ಯಾಕ್ ಸೈಡ್ಗೆ ಸ್ವಲ್ಪ 1/2 ಇಂಚಷ್ಟು ಕ್ಲೋಸ್ ಮಾಡಿ, ಕ್ಲೋಸ್ ಮಾಡಿಬಿಟ್ಟು ಸ್ಟಿಚ್ ಹಾಕೊಳ್ಳಿ. ನೋಡಿ ಫ್ರಂಟಲ್ಲೂ ಕೂಡ ಇದೇ ರೀತಿ ಕ್ಲೋಸ್ ಮಾಡಬೇಕು. ದೆನ್ ಈ ರೀತಿ ಬರುತ್ತೆ. ಈ ರೀತಿ ಓಪನ್ ಮಾಡಿ ಇದನ್ನು ಬ್ಯಾಕ್ ಸೈಡ್ ಟರ್ನ್ ಮಾಡಬೇಕು. ಈ ರೀತಿ ಫೋಲ್ಡಿಂಗ್ಗೋಸ್ಕರ ನಾವು ಫಸ್ಟು 1/2 ಇಂಚ್ ಫೋಲ್ಡ್ ಮಾಡಿದ್ದು. ಸೊ ಇವಾಗ ಇಲ್ಲಿ ಸ್ಟಿಚ್ ಏನಿದೆ, ಈ ಸ್ಟಿಚ್ ಹಾಕಿರ್ತೀವಲ್ವ, ಆ ಸ್ಟಿಚ್ ಕವರ್ ಆಗಬೇಕು. ಆ ಸ್ಟಿಚ್ ಕವರ್ ಆಗೋ ಥರ ಬ್ಯಾಕ್ ಸೈಡ್ಗೆ ಫೋಲ್ಡ್ ಮಾಡಬೇಕು.
ಸ್ಟಿಚ್ ಕವರ್ ಆಗಿದೆ. ಸೊ ಇವಾಗ ನಾವು ತುದಿಗೆ ಸ್ಟಿಚ್ ಮಾಡಬೇಕು. ನೋಡಿ ಈ ರೀತಿ ಡಬಲ್ ಪಟ್ಟಿ ತುದಿ ಏನಿದೆ ತುದಿಗೆ ಸ್ಟಿಚ್ ಮಾಡಬೇಕು. ಆವಾಗ ಬ್ಯಾಕ್ ಸೈಡ್ ಕೂಡ ಕವರ್ ಆಗುತ್ತೆ. ನಾವು ಬ್ಯಾಕ್ ಸೈಡ್ ಸ್ಟಿಚ್ ಹಾಕಿರೋದು ಕವರ್ ಆಗಿದೆ ಚೆಕ್ ಮಾಡ್ಕೋಬೇಕು. ನೋಡಿ ಈ ತುದಿಗೆ ಸ್ಟಿಚ್ ಮಾಡಬೇಕು. ಇವಾಗ 1/2 ಇಂಚ್ ಬಿಟ್ಟು ನಾವು ಹುಕ್ ಇದೆ ಅಲ್ವಾ, ಹುಕ್ ಥ್ರೆಡ್ ಹಾಕ್ತೀವಲ್ವ, ಅದಕ್ಕೆ ಈ ಸ್ಪೇಸ್ನ ಮಾಡ್ಕೋತಾ ಇರೋದು. ಸೊ 1/2 ಇಂಚ್ ಬಿಟ್ಟು ಇನ್ನೊಂದು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ರೆಡಿ ಆಗುತ್ತೆ. ನೋಡಿ ಇವಾಗ ಸಿಂಗಲ್ ಪಟ್ಟಿ ಹಾಕಿ ತೋರಿಸ್ತಾ ಇದ್ದೀನಿ. ಇದನ್ನು ಬ್ಯಾಕ್ ಫೋಲ್ಡ್ ಮಾಡಿ ಸೇಮ್ ಆ್ಯಸ್ ಇಟ್ ಈಸ್ ಅದು ಡಬಲ್ ಪಟ್ಟಿ ಫೋಲ್ಡ್ ಮಾಡಿದ್ವಲ್ಲ ಅದೇ ರೀತಿ ಫೋಲ್ಡ್ ಮಾಡ್ಕೋಬೇಕು. ಸೊ ಇದು ಬಂದು ಹುಕ್ ಸೈಡು ಈ ರೀತಿ ಓಪನ್ ಮಾಡಿ ಇಲ್ಲಿ ತುದಿಗೆ ಒಂದು ಸ್ಟಿಚ್ನ ಹಾಕೋಬೇಕು. ಇವಾಗ ಇದನ್ನು ಬ್ಯಾಕ್ ಫೋಲ್ಡ್ ಮಾಡಬೇಕು ಲೈಕ್ ದಿಸ್. ಓಪನ್ ಮಾಡಿ ಏನು ಓಪನ್ ಸೈಡ್ ಇದೆ ಓಪನ್ ಸೈಡ್ನ ತುದಿಗೆ ಸ್ಟಿಚ್ ಮಾಡಿ ಕ್ಲೋಸ್ ಮಾಡಬೇಕು. ನೋಡಿ ನಾನು ಡಾಟ್ಸ್ ಏನು ಹಿಡ್ದಿದ್ದೀನಿ ಅದು ಹಂಗೆ ಓಪನ್ ಆಗೇ ಇದೆ. ಓಪನ್ ಆಗಿದ್ದರೆ ಕಪ್ಸ್ ಕರೆಕ್ಟಾಗಿ ಸೆಟ್ ಆಗುತ್ತೆ. ನೋಡಿ ಈ ರೀತಿ ಈಕ್ವಲ್ ಆಗಿರಬೇಕು ನಮ್ಮ ಡಾಟ್ಸ್ ಮತ್ತು ಪಟ್ಟಿ. ನೋಡಿ ಫ್ರಂಟ್ ರೆಡಿ ಇದೆ. ಇವಾಗ ಬ್ಯಾಕ್ ಸೈಡ್ನ ಸ್ಟಿಚ್ ಮಾಡ್ತಿದ್ದೀನಿ. ನೋಡಿ ನಾನು ಆವಾಗಲೇ ಈಕ್ವಲ್ ಇರಬೇಕಂತ ಹೇಳಿದ್ನಲ್ಲ, ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಬಾಟಮಲ್ಲಿ ಕ್ಲೋಸ್ ಮಾಡೋದಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನು ಸೇಮ್ ಈಕ್ವಲ್ ಸೈಜ್ನ ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಏನು ಮಾರ್ಕ್ ಮಾಡಿದ್ದೀನಿ ಅದಕ್ಕೆ ಒಂದು ಸ್ಟಿಚ್ ಹಾಕ್ಕೊಂಡು ಲೆಂತ್ ಎಷ್ಟು ಬಂತು ಚೆಕ್ ಮಾಡ್ತಾಯಿದ್ದೀನಿ. 14.5 ಬರುತ್ತೆ. ನಮ್ಮ ಟಾಪ್ ರೆಡಿ ಲೆಂತ್ ಬಂದು 14.5. ಸೊ ಎಕ್ಸಾಕ್ಟ್ 14.5 ಬಂದಿದೆ. ಇವಾಗ ಇಲ್ಲಿ ತುದಿಗೆ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ. ಲೈನಿಂಗ್ ಮೇಲೆ ಸ್ಟಿಚ್ ಹಾಕಬೇಕು, ಕ್ಲಾತ್ ಮೇಲೆ ಸ್ಟಿಚ್ ಹಾಕಬಾರ್ದು. ಸೊ ಇವಾಗ ಇಲ್ಲಿ ಏನು ಕಾಣಿಸ್ತದೆ ಬಾರ್ಡರು ಅದ್ರ ಮೇಲೆ ಬಂದು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡಿ ಬ್ಯಾಕ್ ಸೈಡ್ಗೆ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಏನು ರೌಂಡ್ ಇದೆ ಫುಲ್ಲು ಲೈನಿಂಗ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ನಾನು ಬಾಲ್ ಪಿನ್ಸ್ನ ಯೂಸ್ ಮಾಡಿದ್ದೀನಿ. ನೀಟಾಗಿ ಬಾಲ್ ಪಿನ್ಸ್ ಯೂಸ್ ಮಾಡಿದ್ರೆ ನಾವು ಏನು ಶೇಪ್ ಇದೆ ಅದೆಲ್ಲ ನೀಟಾಗಿ ಕೂರುತ್ತೆ, ಕ್ಲಾತ್ ಎಲ್ಲ ನೀಟಾಗಿ ಸಾಲುತ್ತೆ. ಎಕ್ಸ್ಟ್ರಾ ಕ್ಲಾತ್ಸ್ನೆಲ್ಲ ಕಟ್ ಮಾಡಿ ಇವಾಗ ಬ್ಯಾಕ್ ನೆಕ್ಗೆ ಕ್ರಾಸ್ ಪಟ್ಟಿನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ರೀತಿ ಫೋಲ್ಡ್ ಮಾಡಿ 1/2 ಇಂಚಷ್ಟು ಡಿಸ್ಟೆನ್ಸಲ್ಲಿ ಸ್ಟಿಚ್ ಮಾಡಬೇಕು.
ಬ್ಯಾಕ್ ಸೈಡ್ ಡಾಟ್ಸ್ಗೆ 4.5 ತೊಗೊಂಡಿದ್ದೀನಿ. ಬೋತ್ ದ ಸೈಡ್, ಎರಡೂ ಸೈಡು 4.5 ತೊಗೊಂಡಿದ್ದೀನಿ. ಮಿಡಲಲ್ಲಿರಬೇಕು. ಮಿಡಲಿಂದ ಫೋಲ್ಡ್ ಮಾಡಿ 4.5 ತೊಗೊಂಡಿದ್ದೀನಿ. ಶೋಲ್ಡರ್ ಅಟ್ಯಾಚ್ ಮಾಡ್ಕೋಬೇಕು. ನಾನು ಶೋಲ್ಡರ್ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ 2 ಸ್ಟಿಚ್ ಹಾಕೋಬೇಕು, ಬಿಕಾಸ್ ಶೋಲ್ಡರ್ ಸ್ಟಿಚಿಂಗ್ ಎಲ್ಲ ಬಿಚ್ಚೋಗಬಾರ್ದು ನಾವು ವೇರ್ ಮಾಡಿದಾಗ. ಸೊ ಅದಕ್ಕೆ 2 ಸ್ಟಿಚ್ ಹಾಕೋಬೇಕು ಯಾವಾಗಲೂ. ಎಕ್ಸ್ಟ್ರಾಸ್ ಏನಿದೆ ಅದನ್ನು ಕಟ್ ಮಾಡಿಕೊಂಡು ನಾನು ಇವಾಗ ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀನಿ. ಸ್ಲೀವ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಶೇಪಲ್ಲಿ ಇದು ಫಿಶ್ ಕಟ್ ಬಂದಿದೆ ನೋಡಿ. ಏನಿದು ಓಪನ್ ಇದೆ ಇದು ಫ್ರಂಟ್ ಸೈಡ್. ಇಲ್ಲಿ ಎಕ್ಸ್ಟ್ರಾ ಇದೆ ಅಲ್ವಾ, ಎಕ್ಸ್ಟ್ರಾ ಏನಿದೆ ಅದು ಬ್ಯಾಕ್ ಸೈಡ್. ಸೊ ಎಕ್ಸ್ಟ್ರಾ ಇರೋದನ್ನು ನಾನು ಬ್ಯಾಕ್ ಸೈಡ್ಗೆ ಹಾಕ್ತಾಯಿದ್ದೀನಿ ನೋಡಿ. ಬಿಕಾಸ್ ನಮ್ಮ ಹಾರ್ಮ್ ಹೋಲ್ ಶೇಪಲ್ಲಿ ಒಂದಕ್ಕೆ 1.75 ತೊಗೊಂಡಿರ್ತೀವಿ, ಒಂದಕ್ಕೆ ಜಸ್ಟು 0.75 ತೊಗೊಂಡಿರ್ತೀವಿ. ಸೊ ಅದು ಡಿಫ್ರೆನ್ಸ್ ಫಿಲ್ ಆಗೋದಕ್ಕೆ ಕ್ಲೋಸ್ ಇರೋದನ್ನು ಬ್ಯಾಕ್ ಸೈಡ್ ಹಾಕಬೇಕು ನೋಡಿ. ಈ ರೀತಿ ಮೆಷರ್ಮೆಂಟ್ ತೊಗೊಂಡು ನೀಟಾಗಿ ಡಬಲ್ ಸ್ಟಿಚ್ ಹಾಕಬೇಕು. ಇವಾಗ ಫ್ರಂಟ್ ಸೈಡಿಗೆ ನೋಡಿ, ಓಪನ್ ಇರೋದನ್ನು ಫ್ರಂಟ್ ಸೈಡ್ ಹಾಕ್ತಾಯಿದ್ದೀನಿ, ಕ್ಲೋಸ್ ಇರೋದನ್ನು ಬ್ಯಾಕ್ ಸೈಡ್ ಹಾಕ್ತಾಯಿದ್ದೀನಿ. ಸ್ಲೀವ್ಸ್ ಲೆಂತ್ 8.5. ಸೊ ಏನು ಡಿಸ್ಟೆನ್ಸ್ ಇದೆ ಅದನ್ನು ನಾನು ಫುಲ್ ಸ್ಟ್ರೈಟಾಗಿ ಮಾರ್ಕ್ ಮಾಡ್ತಾಯಿದ್ದೀನಿ, ಬಿಕಾಸ್ ಅದು ಕ್ರಾಸಿಂಗಲ್ಲೇ ಆಗಬಾರ್ದು ಫೋಲ್ಡಿಂಗ್ ಅಂತ. ಸೊ ಇದು ಸ್ಮಾಲ್ ಫೋಲ್ಡಿಂಗ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಂಡು ಫಸ್ಟು, ದೆನ್ ನೆಕ್ಸ್ಟ್ ಏನು ನಾನು ಮಾರ್ಕ್ ಮಾಡಿದ್ದೀನಿ ಅದನ್ನು ಫುಲ್ ಫೋಲ್ಡಿಂಗ್ ಹಾಕಿ ಸ್ಟಿಚ್ ಮಾಡ್ಕೋತೀನಿ. ಅದು ಏನು ನಾನು ಮಾರ್ಕ್ ಮಾಡಿದೆ ಅದಕ್ಕೆ ಕರೆಕ್ಟಾಗಿಟ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಸೇಮ್ ಇನ್ನೊಂದು ಸ್ಲೀವ್ಸ್ ಕೂಡ ಸೇಮ್ ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಫ್ರಂಟ್ ಸೈಡಲ್ಲೇ 0.5 ಇಂಚಷ್ಟು ಸ್ಟಿಚ್ ಮಾಡ್ಕೋಬೇಕು ಫಸ್ಟು.
ಇದು ನಾನು ಟ್ರಿಕ್ಸ್ ನನ್ನ ಲಾಸ್ಟ್ ವೀಡಿಯೋದಲ್ಲೂ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಇದು ಬಂದು ಸೈಡಲ್ಲಿ ಏನಿದೆ ಅದು ಸ್ಟಿಚ್ಚೆಲ್ಲ ಓಪನ್ ಆಗೋದಿಲ್ಲ ಈ ರೀತಿ ಸ್ಟಿಚ್ ಮಾಡಿದ್ರೆ. ಸೊ ಥ್ರೆಡ್ಡೆಲ್ಲ ಬಂದ್ಬಿಡೋದು, ಬಟ್ಟೆ ಎಲ್ಲ ಈಚ್ಕೊಳ್ಳೋದು ಆ ರೀತಿ ಎಲ್ಲ ಆಗುತ್ತೆ. ಸೊ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಆ ರೀತಿ ಏನು ಪ್ರಾಬ್ಲಮ್ಸ್ ಆಗೋದಿಲ್ಲ. ಸೊ ಇದನ್ನು ಬ್ಯಾಕ್ ಸೈಡ್ಗೆ ಅಗೇನ್ ಓಪನ್ ಮಾಡಿಬಿಟ್ಟು ಆ ತುದಿಗೆ ಒಂದು ಸ್ಟಿಚ್ನ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ಮಾಡಿದ್ರೆ ಬಟ್ಟೆ ಎಲ್ಲ ಈಚ್ಕೊಳ್ಳೋದು ಆ ರೀತಿ ಏನಾಗೋದಿಲ್ಲ. ಈ ರೀತಿ ಲಾಸ್ಟ್ ಏನಿದೆ ಅದನ್ನು ಕ್ಲೋಸ್ ಮಾಡಿಬಿಡಬೇಕು. ರಿಮೈನಿಂಗ್ ಸೈಡ್ ಕೂಡ ನಾನು ಅದೇ ರೀತಿ ಸ್ಟಿಚ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇದು ಸ್ಟಿಚ್ ಆದಮೇಲೆ ನಮ್ಮ ಮೆಷರ್ಮೆಂಟ್ ಏನಿದೆ ಅದನ್ನು ನಾವು ನೋಡಿಕೊಂಡು ನಮ್ಗೆ ಎಷ್ಟು ಬೇಕು ಸ್ಲೀವ್ಸು ಅದನ್ನು ನಾವು ಮೆಷರ್ಮೆಂಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ನೋಡಿ, ನಾನು ಬ್ಲೌಸ್ ಇಟ್ಕೊಂಡು ಎಷ್ಟು ಬೇಕಂತ ಎಕ್ಸಾಕ್ಟ್ ಲೆಂತ್ ತೊಗೋತಾ ಇದ್ದೀನಿ. ಎಕ್ಸಾಕ್ಟ್ ಲೆಂತ್ ಆ್ಯಂಡ್ ವಿಡ್ತ್ ಟೋಟಲ್ 7 ಇದೆ ಬಾಟಮ್ ಸ್ಲೀವ್ಸು. ಸೊ ಆರ್ಮ್ ಹೋಲ್ ಬಂದು 8 ರಿಕ್ವೈರ್ ಇದೆ. ಸೊ ನಾನು 8 ತೊಗೊಂಡಿದ್ದೀನಿ. ಚೆಸ್ಟ್ 9 ತೊಗೊಂಡಿದ್ದೀನಿ. ಬಾಟಮ್ ಮೆಷರ್ಮೆಂಟ್ ಕೂಡ ನಮ್ಮ ಬ್ಲೌಸ್ನ ಇಟ್ಕೊಂಡು ಏನು ಮೆಷರ್ಮೆಂಟ್ ಬೇಕು ಅದನ್ನು ನಾವು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ನೋಡಿ, ಇದು ಹುಕ್ ಸೈಡ್ ಆಗಿರೋದ್ರಿಂದ ಹುಕ್ ಸೈಡ್ನ ಇಟ್ಟು ಮೆಷರ್ಮೆಂಟ್ ಮಾಡ್ತಾಯಿದ್ದೀನಿ. ಹುಕ್ ಹಾಕ್ತೀವಲ್ಲ ಥ್ರೆಡ್ಡು, ಆ ಸೈಡ್ ಇರೋದನ್ನು ಆ ಸೈಡ್ಗೆ ಮೆಷರ್ಮೆಂಟ್ ಹಾಕ್ಕೊಂಡು ಮಾರ್ಕ್ ಮಾಡಬೇಕು. ನೋಡಿ, ಸಿಂಪಲ್ ಕಟ್ಟಿಂಗ್, ಸಿಂಪಲ್ಲಾಗಿ ಸ್ಟಿಚ್ ಮಾಡ್ಬೋದು. ಇದೇ ರೀತಿ 3 ವೀಡಿಯೋಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ. ಎನಿ ಡೌಟ್ಸ್ ಪ್ಲೀಸ್ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.